ಪುನೀತ್ ರಾಜ್ಕುಮಾರ್ ಅಗಲಿ 4 ವರ್ಷ ಸಂದಿದೆ. ಈ ಪುಣ್ಯ ಸ್ಮರಣೆಯ ಹಿನ್ನೆಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಉತ್ತರ ಕರ್ನಾಟಕದ ಖಾದ್ಯವನ್ನು ಇಟ್ಟು ಪುಣ್ಯ ಸ್ಮರಣೆಯಲ್ಲಿ ಭಾಗಿಯಾಗಿದ್ದಾರೆ. ಅಪ್ಪು ಇಷ್ಟದ ಖಾದ್ಯಗಳನ್ನಿಟ್ಟು 4ನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅಪ್ಪು ಅಭಿಮಾನಿ ನಾರಾಯಣ್ ಢಗೆ ಇವರ ಮನೆಯಲ್ಲಿ ಪೂಜಾ ಕೈಂಕರ್ಯಗಳು ನಡೆದಿದೆ. ಹೋಳಿಗೆ, ತುಪ್ಪ ಸಹಿತ ಉತ್ತರ ಕರ್ನಾಟಕದ ಖಾದ್ಯವನ್ನು ಇಡಲಾಗಿದೆ. ಬದನೆಕಾಯಿ, ಬಜ್ಜಿ, ಚಟ್ನಿ, ಹೋಳಿಗೆ, ತುಪ್ಪ, ಅನ್ನ, ಸಾಂಬಾರ್ ಸೇರಿದಂತೆ ವಿವಿಧ ಖಾದ್ಯವನ್ನು ಅರ್ಪಣೆ ಮಾಡಲಾಗಿದೆ. ನಾವು ಪ್ರತಿ ವರ್ಷ ಪುನೀತ್ ರಾಜ್ಕುಮಾರ್ ಪುಣ್ಯ ಸ್ಮರಣೆಯನ್ನು ಆಚರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಇವತ್ತು 4ನೇ ಪುಣ್ಯ ಸ್ಮರಣೆ. ಪ್ರತಿ ವರ್ಷ ನಾವು ಅವ್ರಿಗೆ ಇಷ್ಟವಾದ ಖಾದ್ಯಗಳಾದ ನಾನ್ ವೆಜ್ ನಲ್ಲಿ ಪದಾರ್ಥಗಳನ್ನು ಮಾಡ್ತಾ ಇದ್ವಿ. ಈ ಸಲ ಪುನೀತ್ ರಾಜ್ಕುಮಾರ್ ಅವರಿಗೆ ಒಬ್ಬಟ್ಟು ಅಂದ್ರೆ ಹೋಳಿಗೆ ತುಪ್ಪ ಇಷ್ಟ ಅಂತಂದು ಈ ಸರಿ ನಾವು ಹೋಳಿಗೆ ಮತ್ತು ತುಪ್ಪ, ಕಟ್ಟಿಂಗ್ ಸಾರು ಅದೆಲ್ಲ ಮಾಡ್ಕೊಂಡು ನೈವೇದ್ಯ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಏನಂತಂದ್ರೆ, ಪುನೀತ್ ರಾಜ್ಕುಮಾರ್ ಸರ್ ನಮ್ಗೆ ಏನ್ ಹೇಳ್ತಾ ಇದ್ರು ಅಂದ್ರೆ, ಎಲ್ರಿಗೂ ಒಳ್ಳೇದನ್ನೇ ಮಾಡ್ಬೇಕು, ಒಳ್ಳೆದನ್ನೇ ಬಯಸಬೇಕು, ಒಳ್ಳೆದನ್ನೇ ಯೋಚನೆ ಇರಬೇಕು, ಮತ್ತೆ ಹಸಿರೇ ಉಸಿರು ಅಂತ ಹೇಳ್ತಾ ಇದ್ರು. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಚೆನ್ನಾಗಿ ಇಟ್ಕೋಬೇಕು, ಗಿಡಗಳನ್ನು ಬೆಳೆಸಬೇಕು, ನೀರನ್ನು ವ್ಯರ್ಥವಾಗಿ ಹಾಳು ಮಾಡಬಾರ್ದು ಅಂತಂದು ಕರ್ನಾಟಕ ಜನತೆಯಲ್ಲಿ ನಾನು ವಿನಂತಿಸ್ಕೊಳ್ತೀನಿ. ನಾವು ಪ್ರತಿ ವರ್ಷ ಪುನೀತ್ ರಾಜ್ಕುಮಾರ್ ಪುಣ್ಯ ಸ್ಮರಣೆಯನ್ನು ಆಚರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಇವತ್ತು 4ನೇ ಪುಣ್ಯ ಸ್ಮರಣೆ. ಪ್ರತಿ ವರ್ಷ ನಾವು ಅವ್ರಿಗೆ ಇಷ್ಟವಾದ ಖಾದ್ಯಗಳಾದ ನಾನ್ ವೆಜ್ ನಲ್ಲಿ ಪದಾರ್ಥ